ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೀತು ಶೆಟ್ಟಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವಿವತ್ತು ನಮ್ಮೂರಿಂದ 6 ಕಿಲೋಮೀಟರ್ ಇರೋವಂಥ ಶ್ರೀ ಕ್ಷೇತ್ರ ಸಾಸ್ಲುಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಸೋಮೇಶ್ವರ ಮತ್ತು ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೆ. ನಾವಿವಾಗ ಸೋಮೇಶ್ವರ ದೇವಸ್ಥಾನದ ಹತ್ರ ಇರೋವಂಥ ಕೊಳದಲ್ಲಿ ಪೂಜೆ ಮಾಡ್ತಾ ಇದ್ದೀವಿ. ಇಲ್ಲಿ ಬೇಕಾದರೆ ಸ್ನಾನ ಕೂಡ ಮಾಡ್ಕೊಬೋದು, ಅಲ್ಲೇ ಬಿಂದಿಗೆ ಎಲ್ಲ ಇಟ್ಟಿರ್ತಾರೆ. ಬಟ್ ನಾವು ಮನೆಯಿಂದನೇ ಸ್ನಾನ ಮಾಡ್ಕೊಂಡ್ ಬಂದಿದ್ರಿಂದ ಅಲ್ಲಿ ಸ್ನಾನ ಮಾಡಲಿಲ್ಲ, ಜಸ್ಟ್ ಹಾಗೆ ತಲೆ ಮೇಲೆ ನೀರು ಹಾಕೊಂಡ್ವಿ ಅಷ್ಟೇನೆ. ಮತ್ತೆ ಈ ದೇವಸ್ಥಾನದಲ್ಲಿ ತುಂಬಾ ಮಡಿಯಿಂದ ಬಂದು ಕೊಳದಲ್ಲಿ ಸ್ನಾನ ಮಾಡಿದ್ರೆ ಯಾವುದೇ ರೀತಿ ಚರ್ಮ ಸಮಸ್ಯೆ ಇದ್ರೂ ಕೂಡ ದೂರ ಆಗುತ್ತೆ. ನಾವು ಹೋದಾಗ ಸಂಜೆ ಆಗಿತ್ತು, ಮತ್ತೆ ತುಂಬಾ ಏನ್ ರಶ್ ಇರ್ಲಿಲ್ಲ. ಕಾರ್ತಿಕ ಮಾಸದ ಟೈಮಲ್ಲಿ ಬಂದ್ರೆ ತುಂಬಾನೇ ರಶ್ ಇರುತ್ತೆ ಇಲ್ಲಿ. ಸೋಮೇಶ್ವರ ಮತ್ತೆ ಶಂಭುಲಿಂಗೇಶ್ವರ ಇಬ್ರು ಅಣ್ಣ ತಮ್ಮದಿರಂತೆ. ಇದು ಉದ್ಭವ ಲಿಂಗಗಳು ಅಂತ ಹೇಳ್ತಾರೆ. ಸೋಮೇಶ್ವರ ತಮ್ಮ, ಶಂಭುಲಿಂಗೇಶ್ವರ ಅಣ್ಣ. ಈ ದೇವಸ್ಥಾನ 1000 ವರ್ಷ ಹಳೆಯದಂತೆ. ಮತ್ತೆ ಈ ದೇವಸ್ಥಾನನ ಹೊಯ್ಸಳ ದೊರೆ ತ್ರಿಭುವನ ಮಲ್ಲರು ನಿರ್ಮಾಣ ಮಾಡಿರುವಂತದ್ದು. ಮತ್ತೆ ಇಲ್ಲಿ ಮಕ್ಕಳಿಲ್ಲದೆ ಹೋದವ್ರಿಗೂ ಕೂಡ ಬಿಲ್ಪತ್ರೆಯಲ್ಲಿ ಪ್ರಸಾದನ ಕೊಡ್ತಾರಂತೆ. ಮತ್ತೆ ಇಲ್ಲಿ ಅಭಿಷೇಕ ಮಾಡಿಸ್ಬೇಕು ಅಂತ ಅಂದ್ರೆ ಯಾವುದೇ ಎಣ್ಣೆ ಕೊಟ್ಟರು ಮಾಡಲ್ವಂತೆ. ಇಲ್ಲೇ ಗಾಣ ಇದೆಯಂತೆ, ನಾವೇ ಎಳ್ಳನ್ನ ತಂದು ಗಾಣನ ಹಾಡಿಸಿ ಆ ಎಣ್ಣೆನ ಕೊಟ್ರೆ ಅದರಲ್ಲಿ ಅಭಿಷೇಕ ಮಾಡ್ತಾರಂತೆ. ಆ್ಯಕ್ಚುಲಿ ನನ್ನ ಮಗಳು ಸ್ಕೂಲಿಗೆ ಹೋಗಿದ್ಲು, ಅವಳನ್ನ ಸ್ಕೂಲಿಂದ ಡೈರೆಕ್ಟ್ ನಾವು ಇಲ್ಲೇ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದ್ವಿ. ಹಾಗಾಗಿ ಅವಳು ಯೂನಿಫಾರ್ಮಲ್ಲೇ ಪೂಜೆ ಮಾಡ್ತಿದ್ದಾಳೆ. ಹತ್ರ ಎಲ್ಲ ಪೂಜೆ ಮಾಡಿಕೊಂಡು ನಾವಿವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ನಾಗರ ಹಾವು ಕಚ್ಚಿದವರಿಗೆ ಪ್ರಸಾದನ ಕೊಡ್ತಾರಂತೆ. ಹಾವು ಕಚ್ಚಿ ವಿಷ ಎಲ್ಲ ಮೈಗೆ ಹತ್ತೋ ಮುಂಚೆ ಬಂದ್ರೆ ಮಾತ್ರ, ಕಚ್ಚಿದ ಕಡೆ ವಿಷ ಹತ್ತದೇ ಇರೋ ಹಾಗೆ ಬಟ್ಟೆನ ಕಟ್ಕೊಂಡು ಬರ್ಬೇಕಂತೆ. ಹಾವು ಕಚ್ಚಿದಾಗ ದೃಷ್ಟಿ ತರ ತೆಗಿಯೋದು ಇಲ್ಲ ಕೋಳಿ ಕಟ್ ಮಾಡೋದು ಅದೆಲ್ಲ ಮಾಡಬಾರ್ದಂತೆ. ಇಲ್ಲಿ ಬಿಲ್ಪತ್ರೆಯಲ್ಲಿ ಪ್ರಸಾದನ ಕೊಡ್ತಾರಂತೆ. ಆಗ ಅದನ್ನ ತಿಂದ ಮೇಲೆ ಅವರಿಗೆ ವಾಮಿಟ್ ಆಗಿ ವಿಷ ಹೊರಗೆ ಬರುತ್ತಂತೆ. ಇದೇ ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗುವಂತ ದಾರಿ. ಇಲ್ಲಿ ಮುಂಚೆ ಗುಡಿ ಇತ್ತು, ಆದರೆ ಇವಾಗ ಅದನ್ನೆಲ್ಲ ಒಡೆದಾಕಿ ಮತ್ತೆ ಹೊಸದಾಗಿ ಇದನ್ನ ಕಟ್ತಾ ಇದ್ದಾರೆ. ಅದಕ್ಕೋಸ್ಕರ ದೇವರ ವಿಗ್ರಹನ ಆಚೆ ಕಡೆ ಅಂದ್ರೆ ಅಲ್ಲೊಂದು ಗುಡಿ ತರ ಮಾಡಿ ಅಲ್ಲಿಟ್ಟಿದ್ದಾರೆ. ನೋಡಿ, ನಾವು ಇವಾಗ ಹೋಗ್ತಾ ಇದೀವಲ್ಲ, ಅಲ್ಲೇನೆ ಇರೋದು. ಕಾರ್ತಿಕ್ ಮಾಸದ ಟೈಮಲ್ಲೆಲ್ಲ ಬಂದ್ರೆ ತುಂಬಾನೇ ರಶ್ ಇರುತ್ತೆ. ಬಟ್ ನಾವು ಕಾರ್ತಿಕ ಎಲ್ಲ ಮುಗಿದ್ಮೇಲೆ ಹೋಗಿರೋದ್ರಿಂದ ಯಾವುದೇ ರೀತಿ ರಶ್ ಇರಲಿಲ್ಲ. ಮತ್ತೆ ಎಲ್ಲ ದೇವಸ್ಥಾನದಲ್ಲೂ ನಾವು ಶಿವನ್ ವಿಗ್ರಹದ ಮುಂದೆ ಒಂದು ಬಸವಣ್ಣನ ಇರೋದನ್ನ ನಾವು ನೋಡಿರ್ತೀವಿ. ಆದ್ರೆ ಈ ದೇವಸ್ಥಾನದಲ್ಲಿ ಜೋಡಿ ಬಸವಣ್ಣ ಇರೋದನ್ನ ನಾವು ನೋಡ್ಬೋದು. ಇಲ್ಲೇ ದೇವಸ್ಥಾನದ ಎದುರುಗಡೆನೆ ಒಂದು ಸಪರೇಟ್ ಆಗಿ ಬಸವಣ್ಣನ ದೇವಸ್ಥಾನ ಇದೆ. ಸೋಮೇಶ್ವರ ದೇವಸ್ಥಾನನ ನೋಡ್ಕೊಂಡು ಪೂಜೆ ಮಾಡಿಸ್ಕೊಂಡು ನಾವಿವಾಗ ಹೋಗ್ತಾ ಇರೋದು ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೆ. ಈ ದೇವಸ್ಥಾನದ ಹತ್ರ ಒಂದು ಕೊಳ ಇದೆ, ಬಟ್ ಇಲ್ಲಿ ಸ್ನಾನ ಏನು ಮಾಡಲ್ಲ, ಬರೀ ಪೂಜೆ ಮಾಡ್ತಾರಷ್ಟೇನೆ. ಸೋಮೇಶ್ವರ ದೇವಸ್ಥಾನ ಗ್ರಾಮದ ಮಧ್ಯೆ ಇದೆ, ಅಂದ್ರೆ ರೋಡ್ ಸೈಡ್ ಹೋಗೋವಾಗ್ಲೇನೆ ಸಿಗುತ್ತೆ. ಬಟ್ ಶಂಭುಲಿಂಗೇಶ್ವರ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನದಿಂದ 1 ಕಿಲೋಮೀಟರ್ ಆಗುತ್ತೆ. ನಡ್ಕೊಂಡಾದ್ರೂ ಹೋಗ್ಬೋದು, ಇಲ್ಲ ವೆಹಿಕಲ್ ಅಲ್ಲಾದ್ರೂ ಹೋಗ್ಬೋದು, ಕಾರೆಲ್ಲ ಹೋಗುತ್ತೆ. ಶಂಭುಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಗುಡಿ ಕೂಡ ಹಳೇದಿತ್ತಲ್ಲ, ಹಾಗಾಗಿ ಅದನ್ನು ಕೂಡ ಒಡೆದಾಕಿ ಹೊಸದಾಗಿ ಅದನ್ನು ಕೂಡ ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗಾಗಿ ಶಂಭುಲಿಂಗೇಶ್ವರ ದೇವ್ರನ್ನ ಇಲ್ಲೇ ಒಂದು ಆಚೆ ಕಡೆ ಗುಡಿ ತರ ಕಟ್ಟಿ ನಿರ್ಮಾಣನ ಮಾಡಿದ್ದಾರೆ. ಈ ದೇವಸ್ಥಾನದಲ್ಲಿ ಕೂಡ 2 ನಂದಿ ಇರೋದನ್ನ ನಾವು ನೋಡ್ಬೋದು. ಸೋಮೇಶ್ವರ ಮತ್ತೆ ಶಂಭುಲಿಂಗೇಶ್ವರ ದೇವಸ್ಥಾನದ ಮೂಲ ವಿಗ್ರಹ ಇನ್ನು ಗುಡಿ ಒಳಗೆ ಇದೆ ಅಂತ ಅನ್ಬಿಟ್ಟು ಡೈಲಿ ಅದಕ್ಕೂ ಕೂಡ ಪೂಜೆ ನಡೆಯುತ್ತಂತೆ. ಇಲ್ಲೇ ನೋಡಿ, ಶಂಭುಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಫಸ್ಟ್ ಇದ್ದಿದ್ದು, ಇವಾಗ ಅಲ್ಲೇನೆ ಅದನ್ನ ಹೊಸದಾಗಿ ನಿರ್ಮಾಣನ ಮಾಡ್ತಾ ಇದ್ದಾರೆ. ಸೋಮೇಶ್ವರ ದೇವಸ್ಥಾನ ಮತ್ತು ಶಂಭುಲಿಂಗೇಶ್ವರ ದೇವಸ್ಥಾನ ಎಲ್ಲ ನೋಡಿಕೊಂಡು ಶಂಭುಲಿಂಗೇಶ್ವರ ದೇವಸ್ಥಾನದ ಹತ್ರ ನಾಗರ ಕಲ್ಲುಗಳಿದೆ. ಇಲ್ಲೂ ಕೂಡ ಪೂಜೆನ ಮಾಡಿ ಹಾಲನ್ನು ಹಾಕ್ತಾರೆ. ಮುಂಚೆ ಎಲ್ಲ ಹುತ್ತ ಎಲ್ಲ ಇರ್ತಿತ್ತು, ಈಗ ಹುತ್ತ ಎಲ್ಲ ಇಲ್ಲ, ನಾಗರ ಕಲ್ಲು ಮಾತ್ರ ಇದೆ. ಆ ಹುತ್ತದ ಮಣ್ಣನ್ನು ತೊಗೊಂಡು ಬಂದು ಏನಾದರೂ ಕಜ್ಜಿ ತೂರಿ ಇಲ್ಲ ಏನಾದರೂ ಕಡ್ತ ನಾಗರು ಆ ಥರ ಎಲ್ಲ ಆಗಿದ್ದಿದ್ರೆ ಅಲ್ಲಿಗೆ ಹಚ್ಕೊತಾ ಇದ್ರು. ಮತ್ತು ನಾಗರೆಲ್ಲ ಆಗಿದೆ ಅಂತ ಹೇಳಿ ಇಲ್ಲಿ ಔಷಧಿನ ಇಸ್ಕೊಳ್ಳೋಕ್ಕೆ ಅಂತ ಬರ್ತಾರಲ್ಲ, ಇಲ್ಲಿ ಕೊಟ್ಟಂಥ ಔಷಧಿನ ಮಾತ್ರ ಉಪಯೋಗ ಮಾಡ್ಕೋಬೇಕಂತೆ. ಇಲ್ಲೂ ಇಸ್ಕೊಂಡು ನಾವು ಡಾಕ್ಟ್ರ್ ಹತ್ರನೂ ತೋರಿಸೋದು, ಅವ್ರು ಕೂಡ ಇಂಜೆಕ್ಷನ್ನು ಅಥವಾ ಯಾವುದೇ ರೀತಿ ಕ್ರೀಮ್ ಎಲ್ಲ ಯೂಸ್ ಮಾಡೋದಂದರೆ ಅದು ಇವತ್ತು ಒಂದು ಸ್ವಲ್ಪ ಇದ್ದರೆ ನಾಳೆಗೆ ಇನ್ನೊಂಚೂರು ಜಾಸ್ತಿ ಆಗುತ್ತೆ, ಅದು ನಾಗರೇ ಆಗಿದ್ರೆ ಅಂತ ಹೇಳ್ತಾರೆ. ನಾಗರೆಲ್ಲ ಆದಾಗ ಇಲ್ಲಿ ಬಂದು ಔಷಧಿನ ಇಸ್ಕೊಂಡೋಗಿ ಮನೆಗೆ ಹೋಗಿ ನಾನ್ ವೆಜ್ ಎಲ್ಲ ಮಾಡ್ಕೊಂಡು ತಿನ್ನಬಾರ್ದು. ನಾವಿವಾಗ ಹಾಲು ತುಪ್ಪನ ಹಾಕ್ತಾ ಇದ್ದೀವಿ.
ನಿಮಗೆ ಬೇಕಂದರೆ ಮನೆಯಲ್ಲೇ ಹಾಲು ತುಪ್ಪನ ತೊಗೊಂಬರ್ಬೋದು, ಇಲ್ಲಾಂದರೆ ಇಲ್ಲೇ ಮಾರ್ತಾ ಇರ್ತಾರೆ. ಬಟ್ ಪುಟಾಣಿ ಲೋಟಕ್ಕೆ 10 ರೂಪಾಯಿ ಹೇಳ್ತಾರೆ. ಮುಂಚೆ ಎಲ್ಲ ನೀರು ಕುಡಿಯೋ ಗ್ಲಾಸಲ್ಲಿ ಕೊಡ್ತಿದ್ರು, ಈಗ ಕಾಫಿ ಕುಡಿಯೋ ಗ್ಲಾಸಲ್ಲಿ ಕೊಡ್ತಿದ್ದಾರೆ. ಸೋಮೇಶ್ವರ, ಶಂಭುಲಿಂಗೇಶ್ವರ, ನಾಗರಿಕಲ್ಲಿಗೆಲ್ಲ ನಾವು ಪೂಜೆ ಮಾಡಿ ಮನೆಗೆ ಹೊರಟ್ವಿ. ಇದು ನನ್ನ ತಂದೆಯವ್ರ ಮನೆ ಮಾಡ್ತಿರೋ ಅಂಥ ನಾಗರ ಪಂಚಮಿ ಹಬ್ಬ. ಇದು ಕಾರ್ತಿಕ್ ಮಾಸ ಕಳೆದ ಮೇಲೆ ನಮ್ಮನೆ ಮಾಡೋ ಅಂಥದ್ದು. ಇದು ಮನೇಲೆಲ್ಲ ಪ್ರಸಾದ ಎಲ್ಲ ಮಾಡಿಕೊಂಡು ನಾವು ಬ್ರಹ್ಮೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ತೀವಿ. ಇಲ್ಲಿ ಕಾಯಿಮೊಟ್ಟೆ, ಸಾಂಬ್ರಾಣಿ ಎಲ್ಲ ತೊಗೊಂಡೋಗಿ ಹೊಗೆ ಹಾಕ್ತಾರೆ. ಹುತ್ತ ಇದ್ದರೆ ಬ್ರಹ್ಮೇಶ್ವರನ ದೇವಸ್ಥಾನದ ಹತ್ರ ಹುತ್ತಕ್ಕೆ ಪೂಜೆ ಮಾಡ್ತಾರೆ. ಇಲ್ಲ ಅಂತ ಅಂದರೆ ಅಲ್ಲೊಂದು ಮರ ಕಾಣ್ತಿದೆಯಲ್ಲ, ಅಲ್ಲೇ ಪೂಜೆ ಮಾಡ್ತಾರೆ. ಇಲ್ಲಿ ಒಂದು ಪುಟಾಣಿ ಹುತ್ತದ ಥರ ಇತ್ತು, ಹಾಗಾಗಿ ಎಲ್ಲರೂ ಅರಿಶಿನ, ಕುಂಕುಮ, ಹೂವು ಎಲ್ಲ ಹಾಕಿ ಪೂಜೆಗೆ ರೆಡಿ ಮಾಡ್ತಿದ್ದಾರೆ. ಇದು ಬ್ರಹ್ಮೇಶ್ವರ ದೇವರ ಎದುರುಗಡೆ ಇರೋವಂಥ ಕೆರೆ. ಮನೆಯಿಂದನೇ ಎಲೆ ಅಡಿಕೆ, ಬಾಳೆಹಣ್ಣು, ಚಿಗ್ನಿ, ತೊಮಟ ಮತ್ತು ಪಂಚಮಿಗೆ ಅಂತಲೇ ಒಂದು ಅನ್ನ ಮಾಡ್ತಾರೆ. ಅದು ಪಂಚಮಿ ಟೈಮಲ್ಲಿ ಬಿಟ್ಟರೆ ಬೇರೆ ಯಾವ ಟೈಮಲ್ಲೂ ಮಾಡಲ್ಲ. ಅದೆಲ್ಲನೂ ದೇವ್ರ ಮುಂದೆ ಇಟ್ಟು ಒಬ್ಬೊಬ್ಬರಾಗೆ ಪೂಜೆ ಮಾಡೋರು ಮಾಡ್ತಿದ್ದಾರೆ. ಪೂಜೆ ಎಲ್ಲ ಮಾಡಿ ಆಗಿರೋರು ಹಾಲು ತುಪ್ಪನ ಒಬ್ಬೊಬ್ಬರಾಗೆ ಹಾಕ್ತಾ ಇದ್ದಾರೆ. ಫಸ್ಟ್ ಎಲ್ಲ ಹೆಂಗಸ್ರುಗಳು ಪೂಜೆ ಮಾಡಿಬಿಡ್ತಾರೆ, ಆಮೇಲೆ ಗಂಡಸರು ಮಾಡ್ತಾರೆ. ಹಾಲು ತುಪ್ಪ ಎಲ್ಲರೂ ಹಾಕಿದ್ಮೇಲೆ 5 ಜನ ಇಟ್ಕೊಂಡು ಮಹಾಮಂಗಳಾರತಿನ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರೇ ಪೂಜೆ ಮಾಡಿದ್ರೆ ತುಂಬ ಲೇಟ್ ಆಗಿಬಿಡುತ್ತೆ. ಇದನ್ನು ನಾವು ಮಾಡೋದೇ ಸಂಜೆ ಟೈಮಲ್ಲಿ, ಸೊ ಹಾಗಾಗಿ ಇನ್ನೂ ಕತ್ಲೆ ಆಗಿಬಿಡುತ್ತೆ ಅಂತ ಹೇಳಿ ಒಂದು 5 ಜನನೇ ಮಹಾಮಂಗಳಾರತಿ ಮಾಡ್ತಿದ್ದಾರೆ. ಪೂಜೆ ಎಲ್ಲ ಆದಮೇಲೆ ಬಂದಿರೋ ಅಂಥವರಿಗೆ ಎಲೆ ಅಡಿಕೆ, ಕುಂಕುಮ ಎಲ್ಲ ಕೊಟ್ಟು ಪ್ರಸಾದನ ಕೊಡ್ತಾರೆ. ನಾನು ಜಾಸ್ತಿ ಏನೂ ವೀಡಿಯೋ ಮಾಡ್ಕೊಳ್ಳಿಲ್ಲ, ಸ್ವಲ್ಪ ಅಷ್ಟೇ ವೀಡಿಯೋ ಮಾಡ್ಕೊಂಡಿರೋದು, ಒಂದು ಮೆಮೊರಿಗೋಸ್ಕರ ಇರಲಿ ಅಂತ. ಈ ಒಂದು ಪುಟ್ಟ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.